ಮಧುಮೇಹಕ್ಕೆ ಉಪಯೋಗಿಸಲ್ಪಡುವಂತಹ ಔಷಧಿಯಲ್ಲಿ ಮೆಟ್ಫಾರ್ಮಿನ್ ಔಷಧಿ ತುಂಬಾ ಜಾಸ್ತಿ ಬಳಕೆ ಆಗುವಂಥದ್ದು ಅಲ್ವಾ. ಗಿಡಮೂಲಿಕೆಗಳಿಂದ ಅದರ ಎಕ್ಸ್ಟ್ರಾಕ್ಟ್ ಗಳನ್ನ ಉಪಯೋಗಿಸ್ಕೊಂಡು ಮಾಡಿರುವಂತಹ ಔಷಧಿಗಳಾಗಿರುತ್ತೆ. ಮೆಂತೆ ಸಹ ನಮ್ಮ ಸಾಂಬಾರ ಪದಾರ್ಥನೇ ಅಲ್ವಾ, ನಾವ್ ಎಲ್ಲದಕ್ಕೂ ಅದನ್ನ ಉಪಯೋಗಿಸ್ತೀವಿ. ಈ ಡಯಾಬಿಟಿಕ್ ನ್ಯೂರೋಪತಿ ಅಂತ ಸ್ಟಾರ್ಟ್ ಆಗತ್ತೆ, ಕಾಯಿ ಕಾಲುಗಳೆಲ್ಲ ಜೋಮು ಬರುವಂಥದ್ದು, ಜುಮ್ ಜುಮ್ ಅಂತ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರಾ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಯೋಗಶಾಲಾ ಹೊನ್ನಾವರ. ನಮ್ಮ ಭಾರತ ದೇಶದಲ್ಲಿ ಎಲ್ಲ ಒಂದು ಔಷಧಿಗಳಲ್ಲಿ, ಅದರಲ್ಲೂ ಮಧುಮೇಹಕ್ಕೆ ಉಪಯೋಗಿಸಲ್ಪಡುವಂತಹ ಔಷಧಿಯಲ್ಲಿ ಮೆಟ್ಫಾರ್ಮಿನ್ ಔಷಧಿ ತುಂಬಾ ಜಾಸ್ತಿ ಬಳಕೆ ಆಗುವಂಥದ್ದು ಅಲ್ವಾ. ಯಾರಿಗೆ ಮಧುಮೇಹ ಬಂದರೂ ಅವರಿಗೆ ಮೆಟ್ಫಾರ್ಮಿನ್ ಅನ್ನ ನಾವು ಅಡ್ವೈಸ್ ಮಾಡಿರ್ತೀವಿ. ಹಾಗಾಗಿ ಈ ಮೆಟ್ಫಾರ್ಮಿನ್ ಯಾಕೆ ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ಕಡಿಮೆ ಮಾಡುತ್ತೆ ಅದು ಅನ್ನೋ ಒಂದು ರೀಸನಿಗೋಸ್ಕರ ಈ ಮೆಟ್ಫಾರ್ಮಿನ್ ಔಷಧಿಯನ್ನ ಪ್ರಿಸ್ಕ್ರೈಬ್ ಮಾಡಲಾಗತ್ತೆ. ಹಾಗಾಗಿ ಈ ಮಧುಮೇಹ ಅನ್ನೋವಂಥದ್ದು ಇನ್ಸುಲಿನ್ ಕಡಿಮೆ ಇರೋ ಒಂದು ಪ್ರಮೇಯದಿಂದಾಗಿಯೋ ಅಥವಾ ಗ್ಲೂಕೋಸ್ ಹೆಚ್ಚಿರೋ ಪ್ರಮೇಯದಿಂದಾಗಿಯೋ ಅಲ್ಲ, ಆದರೆ ವೆರಿ ಇಂಪಾರ್ಟೆಂಟ್ ಆಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿಯಲ್ಲಿ ಇದು ಮಧುಮೇಹದ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ದೇಶದಲ್ಲಿ ನೋಡಿ, ಹಲವಾರು ಔಷಧಿಗಳು, ಈಗ ನಮ್ಮ ಹಿಸ್ಟ್ರಿಯನ್ನ ತಗೊಂಡ್ರೆ, ನಮ್ಮ ಪುರಾಣವನ್ನ, ಚರಿತ್ರೆಯನ್ನ ತಗೊಂಡ್ರೆ, ಹಲವಾರು ಔಷಧಿಗಳು ಏನಾಗಿರುತ್ತೆ ಅಂತ ಕೇಳಿದ್ರೆ ಗಿಡಮೂಲಿಕೆಗಳಿಂದ ಅದರ ಎಕ್ಸ್ಟ್ರಾಕ್ಟ್ ಗಳನ್ನ ಉಪಯೋಗಿಸ್ಕೊಂಡು ಮಾಡಿರುವಂತಹ ಔಷಧಿಗಳಾಗಿರುತ್ತೆ. ಬರೀ ಆಯುರ್ವೇದ, ಹೋಮಿಯೋಪತಿ ಅಥವಾ ಬೇರೆ ಯಾವುದೇ ಔಷಧಿಗಳು ಅಷ್ಟೇ ಅಲ್ಲದೆ, ಈಗ ಕೆಲವೊಂದು ಅಲೋಪತಿ ಔಷಧಿಗಳು ಸಹ ನಿಮ್ಗೆ ಗಿಡಮೂಲಿಕೆ ಎಕ್ಸ್ಟ್ರಾಕ್ಟ್ ಅನ್ನ ಅವ್ರು ಯೂಸ್ ಮಾಡ್ತಾರೆ ಅಂತಂದ್ರೆ ಆಶ್ಚರ್ಯ ಅನ್ಸುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಈಗ ಆಸ್ಪಿರಿನ್ ಅನ್ನುವಂತಹ ಔಷಧಿಯಲ್ಲಿ ವಿಲ್ಲೋ ಟ್ರೀ ಬಾರ್ಕ್ ಎಕ್ಸ್ಟ್ರಾಕ್ಟ್ ಅನ್ನ ಯೂಸ್ ಮಾಡಿರ್ತಾರೆ. ಅದೇ ಮಲೇರಿಯಾ ವಿರುದ್ಧ ಹೋರಾಡುವಂತಹ ಆರ್ಟಿಮಿಸಿನ್ ಅನ್ನುವಂತಹ ಔಷಧಿಯಲ್ಲಿ ಸ್ವೀಟ್ ವರ್ಮ್ ವುಡ್ ಪ್ಲಾಂಟ್ ಎಕ್ಸ್ಟ್ರಾಕ್ಟ್ ಅನ್ನ ಯೂಸ್ ಮಾಡಿರ್ತಾರೆ. ಹಾಗಾಗಿ ಈ ಗಿಡಮೂಲಿಕೆಗಳಿಂದ ಉಪಯೋಗಿಸುವಂತಹ ಅಥವಾ ಅದರ ಎಕ್ಸ್ಟ್ರಾಕ್ಟ್ ಅನ್ನ ಉಪಯೋಗಿಸ್ಕೊಂಡು ಔಷಧಿಯನ್ನ ಕೊಡೋದ್ರಿಂದ ಅದು ನಮ್ಮಲ್ಲಿ ನಮ್ಮ ರೋಗವನ್ನ ತಡೆ ಹಿಡಿಲಿಕ್ಕೆ, ಅದನ್ನ ನಿಯಂತ್ರಣ ಮಾಡೋದಕ್ಕೆ ಸಹಾಯವನ್ನ ಮಾಡುತ್ತೆ. ನಮ್ಮ ಭಾರತ ದೇಶ ಅಂತಂದ್ರೇನೆ ಒಂದು ಗಿಡಮೂಲಿಕೆಗಳ ಸಾಮ್ರಾಜ್ಯ ಇದು ಅಲ್ವಾ. ಹಾಗಾಗಿ ಈ ಒಂದು ಗಿಡಮೂಲಿಕೆಗಳನ್ನ ಉಪಯೋಗಿಸ್ಕೊಂಡು ಅಥವಾ ಹರ್ಬಲ್ ರೆಮಿಡೀಸ್ ಅನ್ನ ಉಪಯೋಗಿಸ್ಕೊಂಡು ನಾವು ಮಧುಮೇಹವನ್ನ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ತುಂಬಾ ಚೆನ್ನಾಗಿ ಕಡಿಮೆ ಮಾಡ್ಕೊಳ್ಬಹುದು, ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಇವತ್ತಿನ ಈ ವಿಡಿಯೋದ ಉದ್ದೇಶನೂ ಅದೇನೆ. ಮೆಟ್ಫಾರ್ಮಿನ್ಗೆ ಆಲ್ಟರ್ನೇಟಿವ್ ಆಗಿ ನಾವು ಯಾವ ಗಿಡಮೂಲಿಕೆಗಳನ್ನ, ಯಾವ ಹರ್ಬ್ಸ್ಗಳನ್ನ ಉಪಯೋಗಿಸ್ಕೊಂಡು ನಾವು ನಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು ಅಥವಾ ಮಧುಮೇಹವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಬರೋ ಅಂಥದ್ದು ಅಂತಂದ್ರೆ ಅದು ಸಿನಮನ್ ಅಥವಾ ದಾಲ್ಚಿನ್ನಿ ಚಕ್ಕೆ ಅಂತ ಹೇಳ್ತೀವಿ. ಕಾಮನ್ ಆಗಿ ನಾವೆಲ್ಲ ಮಸಾಲೆ ಪದಾರ್ಥ ಆಗಿ ಇದನ್ನು ಉಪಯೋಗಿಸ್ತೀವಿ ಅಲ್ವಾ, ದಾಲ್ಚಿನ್ನಿ ಚಕ್ಕೆ ಅಥವಾ ಸಿನಮನ್. ಇತ್ತೀಚೆಗಂತೂ ಸಿನಮನ್ ಟೀ ಅನ್ನೋವಂಥದ್ದು ತುಂಬಾ ಫೇಮಸ್ಸೇ ಆಗ್ಬಿಟ್ಟಿದೆ. ಯಾಕೆ ಹೇಳಿ, ಯಾಕೆ ಫೇಮಸ್ ಆಗಿದೆ ಅದು ಅಂತಂದ್ರೆ, ಒಂದು ಇದು ಸ್ಟಬರ್ನ್ ಬೆಲ್ಲಿ ಫ್ಯಾಟ್ ಅನ್ನ ಕಟ್ ಮಾಡೋದಕ್ಕೆ ಸಹಾಯವನ್ನ ಮಾಡತ್ತೆ ಅಂತ ಹೇಳಿ ಈ ಸಿನಮನ್ ಟೀ ಅನ್ನೋವಂಥದ್ದು ಅಥವಾ ಸಿನಮನ್ ಕಷಾಯ ಅನ್ನೋವಂಥದ್ದು ಫೇಮಸ್ ಆಗಿರುವಂಥದ್ದು. ಇದು ಸ್ಟಬರ್ನ್ ಬೆಲ್ಲಿ ಫ್ಯಾಟ್ ಅನ್ನ ಕಟ್ ಮಾಡೋದಷ್ಟೇ ಅಲ್ಲ, ಜೊತೆಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡೋದಕ್ಕೆ, ಅದನ್ನ ನಿಯಂತ್ರಣದಲ್ಲಿಡೋದಕ್ಕೆ ಮತ್ತು ರೆಸಿಸ್ಟೆನ್ಸ್ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಹೆಚ್ಚಾಗದೆ ಇರೋ ಹಾಗೆ, ಮಧುಮೇಹ ಇನ್ನೂ ಪ್ರಕೋಪಕ್ಕೆ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಈ ಒಂದು ಸಿನಮನ್ ಇದೆ ಅಲ್ಲ, ಅದು ಸಹಾಯವನ್ನ ಮಾಡತ್ತೆ. ಹಾಗಾಗಿ ನಮ್ಮ ಮನೆಯ ಸಾಂಬಾರ್ ಡಬ್ಬಿಯಲ್ಲೇ ಇರುವಂತಹ ಒಂದು ಸಾಂಬಾರ ಪದಾರ್ಥ ಇಷ್ಟೆಲ್ಲ ನಮಗೆ ಸಹಾಯವನ್ನ ಮಾಡತ್ತೆ ಅಂತ ಆದ್ರೆ ಯಾಕೆ ಅದನ್ನ ಉಪಯೋಗಿಸ್ಕೊಳ್ಬಾರ್ದು ಹೇಳಿ ಅಲ್ವಾ. ನೀವು ಚಕ್ಕೆಯನ್ನ ತಗೊಂಡು ಅದನ್ನ ಒಂದೂವರೆ ಅಥವಾ 2 ಲೋಟ ನೀರಲ್ಲಿ, ಒಂದು 100 ml 200 ml ನೀರಲ್ಲಿ ಒಂದು ಸ್ವಲ್ಪ 1 ಇಂಚು 2 ಇಂಚು ಚಕ್ಕೆಯನ್ನ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಅದು ಅರ್ಧ ಕೀಳಿದಾಗ ಅದರ ಕಷಾಯ ಅಂತ ಹೇಳ್ತೀವಿ, ಕಾನ್ಸಂಟ್ರೇಟೆಡ್ ಫಾರ್ಮ್ ಅಲ್ಲಿ ಬರುತ್ತದೆ. ಆ ಕಷಾಯವನ್ನ
ಎವ್ರಿ ಡೇ ಯಾವುದಾದ್ರೂ ಒಂದು ಟೈಮ್ ಅಂತ ಇಟ್ಕೊಂಡ್ಬಿಟ್ಟು ನೀವು ಸೇವನೆಯನ್ನ ಮಾಡ್ತಾ ಬರೋದ್ರಿಂದ ಇದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ಕಡಿಮೆ ಮಾಡೋದಕ್ಕೆ ಸಹಾಯವನ್ನ ಮಾಡುತ್ತೆ, ತುಂಬಾ ಚೆನ್ನಾಗಿ ನಿಯಂತ್ರಣದಲ್ಲಿ ಇಡುತ್ತೆ. ಅದ್ರ ಜೊತೆಗೆ ಸ್ಟಬರ್ನ್ ಬೆಲ್ಲಿ ಫ್ಯಾಟ್ ಅನ್ನ ಕಡಿಮೆ ಮಾಡೋದಕ್ಕೂ ಇದು ಸಹಾಯ ಆಗುತ್ತೆ. ಹಾಗಾಗಿ ಯಾರ್ಯಾರಿಗೆ ಮಧುಮೇಹ ಇದೆ ಜೊತೆಗೆ ಒಬೆಸಿಟಿನೂ ಇದೆಯೋ ಅಂಥವ್ರು ಈ ಸಿನಮನ್ ಅನ್ನು ಅಥವಾ ದಾಲ್ಚಿನ್ನಿ ಚಕ್ಕೆಯ ಕಷಾಯವನ್ನು, ಟೀಯನ್ನು ಉಪಯೋಗಿಸಬಹುದು. ಅದನ್ನ ಮಾಡಿಕೊಂಡು ದಿನನಿತ್ಯದಲ್ಲಿ ಸೇವಿಸಬಹುದು. ಇನ್ನು ಎರಡನೇದಾಗಿ ಮೆಂತೆ ಸಹ ನಮ್ಮ ಸಾಂಬಾರ ಪದಾರ್ಥನೇ ಅಲ್ವಾ, ನಾವೆಲ್ಲದಕ್ಕೂ ಅದನ್ನು ಉಪಯೋಗಿಸ್ತೀವಿ. ಮೆಂತೆ ಯಾಕೆ, ಇದೊಂದು ಏಜ್ ಓಲ್ಡ್ ರೆಮಿಡಿ ಕೂಡ ಹೌದು. ಪುರಾತನ ಕಾಲದಿಂದನೂ ಮೆಂತೆಯನ್ನು ಉಪಯೋಗಿಸ್ಕೊಂಡು ಬಂದಿದ್ದೇವೆ. ಬೇರೆ ಬೇರೆ ಕಾರಣಗಳಿಗೂ ನಾವು ಮೆಂತೆಯನ್ನು ಉಪಯೋಗಿಸ್ತೇವೆ. ಕಾನ್ಸ್ಟಿಪೇಷನ್ ಆದಾಗ, ಗ್ಯಾಸ್ ಆದಾಗ, ಇಂಥದ್ರಲ್ಲೆಲ್ಲ ಮೆಂತೆಯನ್ನು ಕೆಲವೊಬ್ರು ಉಪಯೋಗಿಸುವಂಥ ಸಂದರ್ಭ ಕೂಡ ಇದೆ. ಮತ್ತೆ ಕೂದಲು ಹೊಟ್ಟಾದಾಗ ಅಥವಾ ಕೂದಲು ಉದುರೋ ಸಂದರ್ಭದಲ್ಲಿ ಕೂಡ ಮೆಂತೆಯನ್ನ ಉಪಯೋಗಿಸ್ತಾರೆ. ಅದನ್ನ ನೆನೆಸ್ಬಿಟ್ಟು ಪೇಸ್ಟ್ ಮಾಡಿ ಅಪ್ಲೈ ಮಾಡೋದು, ಇಂಥದನ್ನೆಲ್ಲ ಮಾಡ್ತಾರೆ ಅಲ್ವಾ. ಆದ್ರೆ ಮಧುಮೇಹ ಬಂತು ಅಂದ ತಕ್ಷಣ ಕೂಡ ಮೆಂತೆಯನ್ನ ಉಪಯೋಗಿಸೋದನ್ನ ಶುರು ಮಾಡ್ತಾರೆ. ಅವ್ರು ಹೇಳಿದ್ರು ಮೆಂತೆಯನ್ನು ಉಪಯೋಗಿಸಿ ಅಂತ ಹೇಳಿ, ಇವ್ರು ಹೇಳಿದ್ರು ಮೆಂತೆಯನ್ನು ಉಪಯೋಗಿಸಿ ಅಂತ ಹೇಳಿ. ಕರೆಕ್ಟ್, ಮೆಂತೆಯನ್ನು ಉಪಯೋಗಿಸೋದ್ರಿಂದ ಲಾಭ ಆಗತ್ತೆ. ಹೇಗಾಗತ್ತೆ ಅಂತ ಕೇಳಿದ್ರೆ, ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಾಲ್ಯುಬಲ್ ಫೈಬರ್ ಇರುತ್ತೆ. ಬೇರೆ ಎಲ್ಲ ಪದಾರ್ಥಗಳಿಗೆ ಕಂಪೇರ್ ಮಾಡಿದ್ರೆ ಮೆಂತೆಯಲ್ಲಿ ಸಾಲ್ಯುಬಲ್ ಫೈಬರ್ನ ಪ್ರಮಾಣ ಜಾಸ್ತಿ ಇರುವಂಥದ್ದು. ಈ ಒಂದು ಸಾಲ್ಯುಬಲ್ ಫೈಬರ್ ನಮ್ಮಲ್ಲಿ ಒಳಗೆ ಹೋಗಿ ನಮ್ಮ ಗಟ್ ಹೆಲ್ತ್ ಅನ್ನು ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ನಮ್ಮ ಗಟ್ಟಲ್ಲಿರುವಂತಹ ಬ್ಯಾಕ್ಟೀರಿಯಾಗಳೇನಿದೆ ಅದಕ್ಕೆ ಬೇಕಾಗುವಂತಹ ಆಹಾರವೇ ಸಾಲ್ಯುಬಲ್ ಫೈಬರ್. ಹಾಗಾಗಿ ಮೆಂತೆಯನ್ನು ನಾವು ಕೊಡೋದ್ರಿಂದ ಗಟ್ ಹೆಲ್ತ್ ಅನ್ನು ಚೆನ್ನಾಗಿ ಇಟ್ಕೊಳ್ಬಹುದು. ಗಟ್ ಹೆಲ್ತ್ ಅನ್ನು ಚೆನ್ನಾಗಿ ಇಟ್ಕೊಳ್ಳೋದ್ರಿಂದ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನು ಕೂಡ ಕಡಿಮೆ ಮಾಡಬಹುದು. ಅದರ ಒಂದು ಇಡೀ ದೇಹದ ಒಂದು ಆರೋಗ್ಯವನ್ನ ತುಂಬಾ ಚೆನ್ನಾಗಿ ಮಾಡ್ಕೊಳ್ಬಹುದು. ಇದರಿಂದ ವೆಯ್ಟ್ ರಿಡಕ್ಷನ್ ಕೂಡ ಸಾಧ್ಯ ಇದೆ. ಹಾಗಾಗಿ ಮೆಂತೆಯನ್ನ ನಿಮ್ಮ ನಿತ್ಯ ಒಂದು ಆಹಾರದಲ್ಲಿ ಅಳವಡಿಸ್ಕೊಂಡು ಹೋಗ್ಬೇಕು. ಅದನ್ನ ಪೌಡರ್ ಮಾಡಿ ಸೇವನೆಯನ್ನ ಕೂಡ ಮಾಡಬಹುದು, ಅಥವಾ ಅದನ್ನ ನೆನೆಸಿಟ್ಟು ಮರುದಿವಸ ಅದನ್ನ ಸೇವಿಸುವಂಥದ್ದನ್ನ ಕೂಡ ಮಾಡಬಹುದು. ಹೀಗೆ ನಾನಾ ಪ್ರಕಾರಗಳಲ್ಲಿ ಮೆಂತೆಯ ಒಂದು ಉಪಯೋಗವನ್ನ ಮಾಡೋದ್ರಿಂದ ಸಹ ಇದು ಮೆಟ್ಫಾರ್ಮಿನ್ಗೆ ಒಂದು ಆಲ್ಟರ್ನೇಟಿವ್ ಆಗಿ ಕೆಲಸವನ್ನ ಮಾಡುತ್ತೆ. ಇದೆರಡರ ಜೊತೆಗೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ಒಂದು ಪದಾರ್ಥ ಅಂತಂದ್ರೆ ಅದನ್ನ ಬರ್ಬರಿನ್ ಅಂತ ಕರಿತೀವಿ. ಈ ಬರ್ಬರಿನ್ ಏನ್ ಮಾಡತ್ತಪ್ಪ ಅಂತ ಕೇಳಿದ್ರೆ, ಹೊಸ ಗ್ಲುಕೋನಿಯೋಜೆನೆಸಿಸ್ ಅಂತ ಹೊಸದಾಗಿ ಉತ್ಪತ್ತಿ ಆಗುವಂತಹ ಈ ಎಲ್ಲ ಕಣಗಳನ್ನ ಅದು ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ತುಂಬಾ ಚೆನ್ನಾಗಿ ಟ್ಯಾಕಲ್ ಮಾಡೋದಕ್ಕೆ ಬೇಕಾಗಿರುವಂತಹ ಒಂದು ಅಂಶ ಅಂತಂದ್ರೆ ಅದು ಬರ್ಬರಿನ್. ಅದು ನಮ್ಮಲ್ಲಿ ನರ್ವೈನ್ ಟಾನಿಕ್ ಆಗಿ ಕೂಡ ಕೆಲಸ ಮಾಡುತ್ತೆ. ಯಾಕಂತಂದ್ರೆ ಡಯಾಬಿಟಿಸ್ ಇರುವಂಥವರಿಗೆ ಒಂದಷ್ಟು ವರ್ಷಗಳು ಕಳೆದ ನಂತರದಲ್ಲಿ ಈ ಡಯಾಬಿಟಿಕ್ ನ್ಯೂರೋಪತಿ ಅಂತ ಸ್ಟಾರ್ಟ್ ಆಗತ್ತೆ. ಕಾಲ್ಗಳೆಲ್ಲ ಜೋಮು ಬರುವಂಥದ್ದು, ಜುಮ್ ಅಂತ ಆಗುವಂಥದ್ದು, ಸೆನ್ಸೇಷನ್ ಲಾಸ್ ಆಗುವಂಥದ್ದು, ಇಂಥದ್ದೆಲ್ಲ, ಅಥವಾ ಪಾದ ಉರಿ, ಅಂಗೈ ಉರಿ ಬರುವಂಥದ್ದು, ಇಂಥದ್ದೆಲ್ಲ ಆಗ್ತಾ ಹೋಗುತ್ತೆ. ನಾವು ಡಯಾಬಿಟಿಕ್ ನ್ಯೂರೋಪತಿ ಅಂತ ಕರಿತೀವಿ ಅದನ್ನ. ಹಾಗಾಗಿ ಈ ಒಂದು ಬರ್ಬರಿನ್ ಅನ್ನ ಯೂಸ್ ಮಾಡೋದ್ರಿಂದ ಇದು ನರ್ವೈನ್ ಟಾನಿಕ್ ಆಗಿ ಕೆಲಸ ಮಾಡುತ್ತೆ. ಗಟ್ ಹೆಲ್ತ್ ಅನ್ನ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಜೊತೆಗೆ ವೆಯ್ಟ್ ರಿಡಕ್ಷನ್ಗೆ ಕೂಡ ಇದು ಸಹಾಯವನ್ನ ಮಾಡುತ್ತೆ. ಹಾಗಾಗಿ ಎಲ್ಲ ರೀತಿಯಲ್ಲಿ ಉಪಯುಕ್ತವಾಗಿರೋದ್ರಿಂದ ಇದನ್ನ ನಾವು ಮೆಟ್ಫಾರ್ಮಿನ್ಗೆ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಕೊಳ್ಬಹುದು. ಇದೆಲ್ಲದ್ರ ಜೊತೆಗೆ ಈಗ ನಾನು ಸಿನಮನ್ ಅಥವಾ ದಾಲ್ಚಿನ್ನಿ ಚಕ್ಕೆ ಬಗ್ಗೆ ಹೇಳಿದೆ, ಅದ್ರ ಜೊತೆಗೆ ಮೆಂತೆ ಉಪಯೋಗದ ಬಗ್ಗೆ ಹೇಳಿದೆ, ಹಾಗೆ ಬರ್ಬರಿನ್ ಉಪಯೋಗದ ಬಗ್ಗೆ ಹೇಳಿದೆ. ಇದೆಲ್ಲದರ ಜೊತೆಗೆ ನೀವು ಸ್ವೀಟ್ಸ್ ಅನ್ನ ಕಡಿಮೆ ಮಾಡುವಂಥದ್ದು, ಬೇಕರಿ ಪ್ರಾಡಕ್ಟ್ಸ್ ಆಗಿರಬಹುದು ಅಥವಾ ಜಂಕ್ ಫುಡ್ಸ್ ಆಗಿರಬಹುದು, ತುಂಬ ಹೈ ಕಾರ್ಬೋಹೈಡ್ರೇಟ್ ರಿಚ್ ಇರುವಂತಹ ಆಹಾರ, ಪಿಷ್ಟ ಪದಾರ್ಥಗಳನ್ನೇ ಜಾಸ್ತಿ ಸೇವನೆಯನ್ನ ಮಾಡುವಂಥದ್ದು ಇರ್ಬೋದು. ಇವುಗಳನ್ನೆಲ್ಲ ಕಟ್ ಡೌನ್ ಮಾಡಬೇಕು. ಇವುಗಳನ್ನ ಲೋವರ್ ಮಾಡಿ ಅದ್ರ ಜೊತೆಗೆ ಈ ಹರ್ಬ್ಸ್ಗಳನ್ನ ಎನ್ಕಾರ್ಪೊರೇಟ್ ಮಾಡ್ಕೊಳ್ಳೋದ್ರಿಂದ, ಹರ್ಬ್ಸ್ಗಳನ್ನ ತಗೊಳ್ಳೋದ್ರಿಂದ ಏನಾಗತ್ತಂತಂದ್ರೆ ಅದು ಮೆಟ್ಫಾರ್ಮಿನ್ಗೆ ಆಲ್ಟರ್ನೇಟಿವ್ ಆಗಿ ಕೆಲಸ ಮಾಡುತ್ತೆ. ಅದರಿಂದ ನಮ್ಮ ಬೇರೆ ತರದ ತೊಂದರೆಗಳೇನಾದ್ರು ಇದ್ರೆ, ಈಗ ಡಯಾಬಿಟಿಕ್ ನ್ಯೂರೋಪತಿ ಬಗ್ಗೆ ನಾನು ಹೇಳಿದೆ, ಹಾಗೇನೆ ಇತರ ಕಾಯಿಲೆಗಳು ಅಥವಾ ಒಬೆಸಿಟಿ ರಿಡಕ್ಷನ್ ಬಗ್ಗೆ ನಾನು ಹೇಳಿದೆ. ಈ ಥರದ್ದೇನಾದರೂ ಅಸೋಸಿಯೇಟೆಡ್ ಡಿಸೀಸಸ್ಗಳಿದ್ರೆ ಅವುಗಳನ್ನ ಕರೆಕ್ಟಾಗಿ ಟ್ಯಾಕಲ್ ಮಾಡೋದಕ್ಕೆ, ಅವುಗಳನ್ನು ನಿವಾರಣೆ ಮಾಡೋದಕ್ಕೆ ಸಹ ಈ ಹರ್ಬ್ಗಳು ಕೆಲಸವನ್ನ ಮಾಡ್ತವೆ. ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಅದರಿಂದಾಗಿ. ಹಾಗಾಗಿ ಇವುಗಳನ್ನ ಉಪಯೋಗಿಸ್ಕೊಳ್ತಾ ಆಹಾರ ನಿಯಂತ್ರಣ, ಸರಿಯಾದ ವ್ಯಾಯಾಮ ಇವನ್ನು ಜೊತೆಗೆ ಮಾಡ್ತಾ ಹೋಗೋದ್ರಿಂದ ನಾವು
ಆ ಒಂದು ಮೆಡಿಕೇಶನ್ ಡೋಸೇಜನ್ನು ಕಡಿಮೆ ಮಾಡಿಕೊಂಡು ಆರಾಮವಾಗಿ ನಮ್ಮ ಜೀವನವನ್ನು ಕಳಿಬಹುದು. ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕೂಡ ಕಡಿಮೆ ಮಾಡ್ಕೊಳ್ಬಹುದು, ವೆಯ್ಟ್ ರಿಡಕ್ಷನನ್ನು ಮಾಡ್ಕೊಳ್ಬಹುದು, ಎಲ್ಲವೂ ಸಾಧ್ಯ ಇದೆ. ಆದರೆ ಏನು ಹೇಳಿ, ಪ್ರಯತ್ನವನ್ನು ಮಾಡಬೇಕು. ಯಾವುದೇ ಒಂದು ಫಲ ನಮಗೆ ಸಿಗಬೇಕು ಅಂತಾದರೆ ಅದಕ್ಕೆ ಪ್ರಯತ್ನ ಇಲ್ಲದೆ ಅಂತೂ ಆಗೋದಿಲ್ಲ ಅಲ್ವಾ. ಸೊ ನಿತ್ಯ ಪ್ರಯತ್ನವನ್ನು ಮಾಡಿದಾಗ ಆ ಒಂದು ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗತ್ತೆ ಅಂತ ಹೇಳ್ತಾ, ಈ ಎಲ್ಲ ಪೋಷಕಾಂಶಗಳನ್ನು, ಈ ಹರ್ಬ್ಸ್ಗಳನ್ನು ನಿಮ್ಮ ಜೀವನದಲ್ಲಿ ಉಪಯೋಗಿಸ್ಕೊಳ್ಳಿ, ಆಹಾರದಲ್ಲಿ ಉಪಯೋಗಿಸಿ, ಅದರ ಪರಿಣಾಮವನ್ನು ಕೂಡ ನೀವು ಮುಂದಿನ ದಿನಗಳಲ್ಲಿ ನೋಡಬಹುದು ಅಂತ ಹೇಳ್ತಾ, ಇನ್ನಷ್ಟು ಇಂತಹ ಒಂದು ಸೈಂಟಿಫಿಕ್ ಬೇಸ್ಡ್ ವಿಡಿಯೋಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ನಾನು ತುಂಬ ಇಷ್ಟಪಡ್ತೇನೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೆ ಆರೋಗ್ಯವಾಗಿರಿ, ಪ್ರತಿನಿತ್ಯ ಸರಿಯಾದ ಆಹಾರವನ್ನು ಸೇವಿಸಿ, ಎಕ್ಸಸೈಸನ್ನು ಕರೆಕ್ಟಾಗಿ ಮಾಡಿ, ನಿಮ್ಮ ಶಿಸ್ತುಬದ್ಧ ಜೀವನವನ್ನು ನಡೆಸ್ಕೊಳ್ಳಿ. ಅದರಿಂದಾಗಿ ಒಳ್ಳೆಯ ಪರಿಣಾಮವನ್ನು, ಫಲವನ್ನು ಕೂಡ ನೀವು ಕಾಣಬಹುದು ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.